ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಟಿವಿಗಿನ ಮುಂಚಿತವಾಗಿ ಧಾರಾವಾಹಿಯಲ್ಲಿ ಏನಾಗ್ಬೋದು ಅಂತ ನಮ್ಮ ಚಾನಲಲ್ಲಿ ನೀವು ತಿಳ್ಕೊಬಹುದು. ಬನ್ನಿ ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಪ್ರಶ್ನೆಯವ್ರು ಕೇಳ್ತಾ ಇರುವಂಥ ಪ್ರಶ್ನೆಗೆ ಭದ್ರ ಉತ್ತರ ಕೊಡ್ತಾ ಇರ್ತಾನೆ. ನೀವೇನೇ ಹೇಳಿ ವಿದ್ಯಾ ನನ್ನ ಹೆಂಡ್ತಿನೇ, ಇನ್ನು ಕೋರ್ಟಲ್ಲಿ ಕೇಸ್ ಇದೆ, ಕಾನೂನು ಪ್ರಕಾರವಾಗಿ ನಾವಿನ್ನೂ ದೂರ ಆಗಿಲ್ಲ, ಅಲ್ಲಿವರೆಗೂ ನಾವಿಬ್ರು ಗಂಡ ಹೆಂಡ್ತಿನೇ, ಅವಳು ಈ ಮನೆ ಸೊಸೆನೆ ಅಂತ ಹೇಳಿ ಭದ್ರ ಹೇಳ್ತಾನೆ. ಆಗ ವಿದ್ಯಾ ಅಮ್ಮಮ್ಮ ಎಲ್ರಿಗೂ ಖುಷಿ ಆಗುತ್ತೆ. ಅಷ್ಟರಲ್ಲೇ ಪ್ರಶ್ನೆಯವರು ಇದ್ದು ವಿದ್ಯಾನ ಕೇಳ್ತಾ ಇರ್ತಾರೆ, ಅಲ್ಲ ಮೇಡಮ್, ಅವರು ಅಷ್ಟು ಒಳ್ಳೆಯವರು ಅಂತ ನೀವೇ ಹೇಳ್ತಾ ಇದ್ದೀರಾ, ನೀವೇ ಒಪ್ಕೊಂತಾ ಇದ್ದೀರಾ, ಇಷ್ಟೆಲ್ಲ ಆದರೂ ಕೂಡ ಡೈವರ್ಸ್ ಯಾಕೆ ತಗೊತಾ ಇದ್ದೀರಿ ಅಂತ ಹೇಳಿ ವಿದ್ಯಾನ ಕೇಳ್ತಾರೆ. ಅಷ್ಟರಲ್ಲಿ ಅಮ್ಮಮ್ಮ ಇದು ಮೋನ ಹತ್ರ ಮಾತಾಡ್ತಾ ಇರ್ತಾರೆ. ನೋಡ್ದೇನೆ ಮೋನ ಬೇಡದ ಇರೋ ವಿಚಾರನೆಲ್ಲ ಮಾತಾಡ್ಕೊಂಡು ಕೆದಕಿ ಯಾವ ರೀತಿ ಈ ರೀತಿ ಒಂದು ಸಂಸಾರನ ಹಾಳು ಮಾಡೋದಕ್ಕೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ಅಂತ ಹೇಳಿ ಅಮ್ಮಮ್ಮ ಹೇಳ್ತಾರೆ. ಆಗ ಮೋನ ಇದ್ದು, ಅತ್ತೆ ಇಷ್ಟೊತ್ತು ನಮ್ಮ ಸೊಸೆ ಅವ್ರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾಳೋ, ಇವಾಗಲೂ ಅಷ್ಟೇ ನನ್ನ ಸೊಸೆ ನೋಡ್ತಾ ಇರಿ ಯಾವ ರೀತಿ ಉತ್ತರ ಕೊಡ್ತಾಳೆ ಅಂತ ಹೇಳಿ ಅಂತ ಮೋನ ಹೇಳ್ತಾ ಇರ್ತಾರೆ. ಆಗ ವಿದ್ಯೆ ಇದ್ದು ನೋಡಿ, ಇದು ನಮ್ಮ ಪರ್ಸ್ನಲ್ ವಿಚಾರ, ಇದು ಎಲ್ಲ ಕೋರ್ಟಲ್ಲಿ ಇರುವಾಗ ಸಾರ್ವಜನಿಕವಾಗಿ ನಾವು ನಮ್ಮ ಪರ್ಸ್ನಲ್ ವಿಚಾರನ ಮಾತಾಡೋ ಹಾಗಿಲ್ಲ. ನಾನಿಲ್ಲಿ ಬಂದಿರೋದು ಎಕ್ಸಾಮ್ ಬರೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ. ಓದೋದ್ರ ಬಗ್ಗೆ, ಎಕ್ಸಾಮ್ ಬರೋದ್ರ ಬಗ್ಗೆ, ಅದ್ರ ಬಗ್ಗೆ ಏನಾದರೂ ಇದ್ರೆ ಕೇಳಿ, ಅದು ಬಿಟ್ಟು ನೀವು ಪರ್ಸ್ನಲ್ ವಿಚಾರಕ್ಕೆ ತಲೆ ಹಾಕಬೇಡಿ ಅಂತ ಹೇಳಿ ವಿದ್ಯೆ ಪ್ರಶ್ನೆಯವ್ರಿಗೆ ಹೇಳ್ತಾಳೆ. ಅಷ್ಟರಲ್ಲಿ ಅಮ್ಮಮ್ಮ ಇದು ಸರಿಯಾಗಿ ಹೇಳಿದೆ ಕಣವ, ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂತ ಹೇಳಿ ಸುಮ್ಮನೆ ಹೇಳಿಲ್ಲ. ಈ ವಿಷಯ ಬಿಟ್ಟು ಪರೀಕ್ಷೆಗೆ ಸಂಬಂಧಪಟ್ಟಂತ ಯಾವ ವಿಚಾರನ ಬೇಕಾದರೂ ಕೇಳಿ, ಅದು ಬಿಟ್ಟು ಏನೇನೋ ಮಾತಾಡಬೇಡಿ ಅಂತ ಅಮ್ಮಮ್ಮ ಕೂಡ ದಬಾಯಿಸ್ತಾರೆ. ಆಗ ಪ್ರಶ್ನೆಯವರಿದ್ದು ವಿದ್ಯಾನ ಕೇಳ್ತಾ ಇರ್ತಾರೆ. ಸರಿ ಮೇಡಮ್ ಆಯಿತು, ಹಾಗಾದರೆ ಪರೀಕ್ಷೆ ಹೇಗೆ ಬರೆದ್ರಿ ಅಂತೇಳಿ ಕೇಳ್ತಾ ಇರ್ತಾರೆ. ಆಗ ವಿದ್ಯಾ ಇದ್ದು, ನಮ್ಮ ಮಾವಯ್ಯ, ನನ್ನ ಗಂಡ, ನಮ್ಮ ಮನೆಯವರು ಇಷ್ಟೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಡಾಕ್ಟರ್ ಆಗಲೇಬೇಕು ಅಂತ ಹೇಳಿ ನನ್ನ ಎಕ್ಸಾಮ್ನ ಬರ್ಸೋದಕ್ಕೆ ಕರ್ಕೊಂಡ್ಬಂದಿದ್ದಾರೆ, ಅಂಥದ್ರಲ್ಲಿ ನಾನು ಚೆನ್ನಾಗಿ ಬರದೇ ಇದ್ರೆ ಚೆನ್ನಾಗಿರುತ್ತಾ ಅಂತ ಹೇಳಿ ವಿದ್ಯೆ ಕೇಳ್ತಾಳೆ. ನಾನು ಚೆನ್ನಾಗಿ ಬರ್ದಿದ್ದೀನಿ, ಮೆಡಿಕಲ್ ಕ್ಯಾಂಪ್ ಇದೆ ಅಲ್ವಾ, ಕ್ಯಾಂಪ್ ಮುಗಿದ್ಮೇಲೆ ರಿಸಲ್ಟ್ ಬರುತ್ತೆ, ಆ ರಿಸಲ್ಟ್ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಎಕ್ಸಾಮ್ನ ಹೇಗೆ ಮಾಡಿದ್ದೀನಿ ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಸರಿ ಮೇಡಮ್ ಆಯಿತು, ಹಾಗಾದರೆ ಆಲ್ ದ ಬೆಸ್ಟ್ ಅಂತ ಹೇಳಿ ಅವರಲ್ಲಿಂದ ಹೊರಡ್ತಾರೆ. ಈತ ಎಲ್ಲರೂ ಮನೆಗೆ ವಾಪಸ್ ಬರ್ತಾರೆ. ಭದ್ರ ಇದ್ದು ವಿದ್ಯಾನ ಎತ್ಕೊಂಡು ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಶಿವರಾಮೇಗೌಡರಿದ್ದು ಭದ್ರ ಅಂತ ಹೇಳಿ ಕೂಗ್ತಾರೆ. ಭದ್ರ ಬರ್ತಾನೆ. ಆಗ ಶಿವರಾಮೇಗೌಡರಿದ್ದು, ಏನವ ಎಕ್ಸಾಮ್ನ ಚೆನ್ನಾಗಿ ಮಾಡಿದೆ ಅಲ್ವಾ, ಎಲ್ಲ ಮುಗೀತಲ್ವಾ ಅಂತ ಹೇಳಿ ಕೇಳ್ತಾ ಇರ್ತಾರೆ. ಹಾಂ ಮಾವಯ್ಯ ಎಕ್ಸಾಮ್ ಏನೋ ಚೆನ್ನಾಗಿ ಮಾಡಿದ್ದೀನಿ, ಆದರೆ ಕ್ಯಾಂಪ್ ಇದೆ, ಮೆಡಿಕಲ್ ಕ್ಯಾಂಪ್ ಇದೆ, ಅಲ್ಲಿಗೆ ಹೋಗ್ಬೇಕು, 3 ದಿನ ಇದೆ ಅಂತೇಳಿ ವಿದ್ಯೆ ಹೇಳ್ತಾಳೆ. ಅಷ್ಟರಲ್ಲೇ ಅಮ್ಮಮ್ಮ ಇದ್ದು, ಶಿವರಾಮ ನೀನೇನು ಅಲ್ಲಿಗೆ ಬರೋದು ಬೇಡ, ಭದ್ರ ಇದ್ದಾನೆ ಅಲ್ವಾ, ಭದ್ರ ನಾನು ಅವಳ ಜೊತೆ ಹೋಗಿ ಬರ್ತೀವಿ ಅಂತ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಆಗ ಭದ್ರದ್ದು, ಅಮ್ಮಮ್ಮ ಏನಾಗಿದೆ ನಿನಗೆ, ತಲೆಗಿಲೆ ಕೆಟ್ಟಿದ್ದೀನೋ ಹೇಗೆ ಅಂತ ಹೇಳಿ ಭದ್ರ ಕೇಳ್ತಾ ಇರ್ತಾನೆ. ಆಗ ಅಮ್ಮಮ್ಮ ಇದ್ದು, ಯಾಕಪ್ಪ ನಮ್ಮ ಕೆಲಸ ಎಲ್ಲ ಆದ್ಮೇಲೆ ಹಾಗೆ ಬಿಟ್ಬಿಡಕ್ಕಾಗುತ್ತಾ, ನೋಡು ದೋಣಿ ಒಳಗೆ ಹತ್ತಿಸ್ಕೊಂಡ ಮೇಲೆ ದಡ ಸೇರಿಸ್ಲೇಬೇಕು, ಅದು ಬಿಟ್ಟು ಈ ರೀತಿ ಮಧ್ಯದಲ್ಲಿ ಕೈ ಎತ್ತದಲ್ಲ ಅಂತ ಹೇಳಿ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಆಗ ಭದ್ರ ಇದ್ದು, ಅದು ಹಂಗಲ್ಲ ಅಮ್ಮಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಮ್ಮಮ್ಮ ಇದ್ದು, ನೀ ಸುಮ್ಕೆ ಇರ್ಲಾ. ಅಮ್ಮಮ್ಮ ಇದ್ದು, ಮಗ ಶಿವರಾಮ ಇದಕ್ಕೆ ನೀ ಏನ್ ಹೇಳ್ತೀಯಾ ಅಂತ ಹೇಳಿ ಕೇಳ್ತಾರೆ. ಆಗ ಶಿವರಾಮೇಗೌಡರಿದ್ದು, ಸರಿ ಭದ್ರ ಅದೇನು ಹೋಗಿ ಬಂದ್ಬಿಡು ಅಂತ ಹೇಳಿ ಹೇಳ್ತಾರೆ. ಅಮ್ಮಮ್ಮ ಇದ್ದು, ಏನು ಆ ರೀತಿ ನೋಡ್ತಾ ನಿಂತಿದೀಯಾ ಅಂತ ಹೇಳಿ ಭದ್ರನ್ನ ಕೇಳ್ತಾರೆ. ಭದ್ರ ಇದ್ದು, ಭಾಗೀರಥಿ ಬೇಕು ಅಂತ ಈ ರೀತಿ ನನ್ನ ಸಿಗಾಕ್ಸಿ ನೀನು ಆಟ ಆಡ್ತಿದೀಯಾ. ಆಗ ಅಮ್ಮಮ್ಮ ಇದ್ದು, ಅಯ್ಯೋ ನನ್ನ ಕೈಲಿ ಏನಿದಿತ್ತಪ್ಪ, ಅವೆಲ್ಲ ಪರಮಾತ್ಮ ಆಡಿಸ್ದಂಗೆ ಆಡ್ತಾ ಇರ್ಬೇಕು ಆಟಯ್ಯ ಅಂತೇಳಿ ಅಮ್ಮಮ್ಮ ಹೇಳ್ತಾ ಇರ್ತಾರೆ. ಆಗ ಭದ್ರ ಇದ್ದು, ಈ ಆಟಗಳನ್ನೇ ಬೇಡ ಅಂತ ಹೇಳ್ತಾ ಇರೋದು ಅಂತ ಹೇಳ್ತಾನೆ. ಆಗ ಅಮ್ಮಮ್ಮ ಇದ್ದು, ಸರಿ ಆಯ್ತು, ಮೊದಲು ಅವಳನ್ನ ಎತ್ಕೊಂಡೋಗಿ ಅಟ್ಟಿಲ್ ಬಿಟ್ಬಾ, ಆಮೇಲೆ ಪುರ್ಸೊತ್ತಾಗಿ ಇಬ್ರು ಮಾತಾಡೋಣ ಅಂತ ಹೇಳಿ ಅಮ್ಮಮ್ಮ ಹೇಳ್ತಾರೆ. ಯಾಕೋ ತುಂಬ ಅದಿಯಾಗಿ ಆಡ್ತಾ ಇದೀಯಾ ಅಮ್ಮಮ್ಮ ನೀನು, ನಿನ್ನ ಆಮೇಲೆ ಒಂದು ಕೈ ನೋಡ್ಕೊತೀನಿ, ನಿನ್ನೂ ಸೇರಿಸಿ ಹೇಳ್ತಾ ಇರೋದು ಅಂತ ಹೇಳಿ ವಿದ್ಯನ್ ಕಡೆ ನೋಡಿ ಭದ್ರ ಇದ್ದು, ಇಬ್ರು ಸೇರ್ಕೊಂಡು ಆಟ ಹಚ್ಚಿದೀರಾ, ಆಮೇಲೆ ನೋಡ್ಕೊತೀನಿ ನಿಮ್ಮಿಬ್ರನ್ನ ಅಂತ ಹೇಳಿ ಭದ್ರ ಹೇಳ್ತಾ ಇರ್ತಾನೆ. ಅಷ್ಟೆಲ್ಲ ವಿದ್ಯೆ ಇದ್ದು, ಅಮ್ಮಮ್ಮ ನೋಡಿ ಅಮ್ಮಮ್ಮ ನಿಮ್ಮ ಮುಂದೆನೆ ಹೇಗೆ ನಮ್ಮನ್ನೆಲ್ಲ ಬೈತಾ ಇದ್ದಾರೆ ಅಂತ ಹೇಳಿ ಹೇಳ್ತಾಳೆ. ಯಾಕ್ಲಾ ಏನಾಯ್ತು, ಸುಮ್ಮನೆ ನಗ್ನಗ್ತಾ ಎತ್ಕೊಂಡು ಹೋಗಕ್ ಆಗಲ್ವಾ ಅಂತ ಹೇಳಿ ಅಮ್ಮಮ್ಮ ಕೇಳ್ತಾರೆ. ಆಗ ಭದ್ರ ಇದ್ದು ಜೋರಾಗಿ ನಗಾಡ್ತಾ ಇರ್ತಾನೆ. ಆಗ ಅಮ್ಮಮ್ಮ ಇದ್ದು, ಯಪ್ಪ ನೀ ಈ ರೀತಿ ನಗೋದು ಬೇಡ ಕಣೋ, ನಿನ್ ಮುಖನ ಗಂಟು ಹಾಕೊಂಡು ಕರ್ಕೊಂಡು ಹೋಗು ಅಂತ ಹೇಳಿ ಅಮ್ಮಮ್ಮ ಹೇಳ್ತಾರೆ. ಭದ್ರನ್ನ ಕಾಡಿಸ್ಬೇಕು ಅಂತ ಹೇಳಿ ಅಮ್ಮಮ್ಮ ತಮಾಷೆ ಮಾಡ್ತಾ ಇರ್ತಾರೆ. ಹೋಗು ಎತ್ಕೊಂಡು ಹೋಗು, ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್, ಲವ್ ಯು ಅಂತ ಹೇಳಿ ಅಮ್ಮಮ್ಮ ಭದ್ರನಿಗೆ ತಮಾಷೆ ಮಾಡ್ತಾ ಇರ್ತಾರೆ. ಭದ್ರ ಇದ್ದು ಅಮ್ಮಮ್ಮನ ಬೈಕೊಂಡು ವಿದ್ಯೆನ ಎತ್ಕೊಂಡು ಹೋಗ್ತಾನೆ. ಇವರು ಈ ರೀತಿ ಖುಷಿಯಾಗಿ ಮಾತಾಡ್ತಾ ಇರೋದನ್ನ ಈಶ್ವರಿ ಮತ್ತೆ ಚಿತ್ರ ಇಬ್ರು ನಿಂತ್ಕೊಂಡು ಕೇಳಿಸ್ಕೊಂಡು ಹೊಟ್ಟೆ ಹೊರ್ಕೊಂತಾ ಇರ್ತಾರೆ. ಅಷ್ಟರಲ್ಲೇ ಚಿತ್ರ ಇದ್ದು, ಏನವ ಇದು ಮೀಡಿಯಾದವ್ರ ಮುಂದೆ ನಾಟಕ ಮಾಡ್ತಾರೆ, ಸರಿ ಅವರು ಇದ್ದಾಗಲೂ ಕೂಡ ಇವರು ಅವಳನ್ನ ವಿಚಾರಿಸ್ಕೊಂತಾ ಇದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಅವಳ ಮೇಲೆ ಇರೋ ಕೋಪನ ಮರೆತು ಎಲ್ಲ ಸರಿ ಆಗ್ತಾ ಇದೆ, ಅವಳನ್ನ ಕ್ಷಮಿಸ್ತಾರೆ ಅನ್ಸುತ್ತೆ ಅಂತ ಹೇಳಿ ಚಿತ್ರ ಹೇಳ್ತಾ ಇರ್ತಾಳೆ. ಆಗ ಈಶ್ವರಿ ಇದ್ದು, ಇದೇ ರೀತಿ ಆಯ್ತು ಅಂತ ಹೇಳಿದ್ರೆ ಮನೆಯವ್ರ ಮನಸ್ಸನ್ನೆಲ್ಲ ಗೆದ್ಬಿಡ್ತಾಳೆ ಆ 3 ಅಡಿ, ಆಮೇಲೆ ಪರ್ಮನೆಂಟ್ ಆಗಿ ಮನೇಲೆ ಉಳ್ಕೊಳ್ಳೋಕೆ ಜಾಗ ಮಾಡ್ಕೊಂಡ್ಬಿಡ್ತಾಳೆ ಆ 3 ಅಡಿ ಅಂತ ಹೇಳಿ ಈಶ್ವರಿ ಹೇಳ್ತಾ ಇರ್ತಾಳೆ. ಇತ್ತ ಭದ್ರ ಇದ್ದು ವಿದ್ಯಾನ ಬಂದು ಮನೆಯಲ್ಲಿ ಕೂರಿಸಿ ಇನ್ನೇನು ಆಚೆ ಕಡೆ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ವಿದ್ಯೆ ಇದ್ದು ಭದ್ರನ ಕೂಗ್ತಾಳೆ. ಆಚೆ ಕಡೆ ಸರು ಇದ್ದಾಳೆ ಅನ್ಸುತ್ತೆ, ಅವಳೊಂಚೂರು ಕರೀರಿ ಅಂತ ಹೇಳಿ ವಿದ್ಯೆ ಹೇಳ್ತಾಳೆ. ಆಗ ಭದ್ರ ಇದ್ದು, ಏನು ನನ್ನೇನು ನಿಮ್ಮ ಮನೆ ಕೆಲಸದವನು ಅಂತ ಅನ್ಕೊಂಡಿದ್ಯಾ ಅಂತ ಹೇಳಿ ಭದ್ರ ಹೇಳ್ತಾನೆ. ಆಗ ವಿದ್ಯೆ ಇದ್ದು, ಅಯ್ಯೋ ಆ ರೀತಿ ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ತಾಳೆ. ಆಗ ಭದ್ರ ಇದ್ದು, ಮತ್ತಿನ್ನೇನು, ಅಲ್ಲ ಆಚೆ ಕಡೆ ಸರು ಇದ್ದಾಳೆ, ಅವಳನ್ನ ಸ್ವಲ್ಪ ಕರೀರಿ ಅಂತ ಹೇಳಿದೆ, ಇದೇನು ದೊಡ್ಡ ಕೆಲಸವೇ ಅಂತ ಹೇಳಿ ವಿದ್ಯೆ ಕೇಳ್ತಾಳೆ. ಆಗ ಭದ್ರ ಇದ್ದು,
ಇದೇನು ದೊಡ್ಡ ಕೆಲಸ ಅಲ್ಲ, ಚಿಕ್ಕದು ಅಂತ ಅನ್ನೋದಾದರೆ ಅವತ್ತಿಂದ ಇವತ್ತವರೆಗೂ ನಾನು ಏನೇನೆಲ್ಲ ಮಾಡಿದ್ದೀನಿ ಅನ್ನೋದನ್ನು ನೆನಪು ಮಾಡ್ಕೊ. ನಮ್ಮ ಅಪ್ಪಯ್ಯ ಹೇಳಿದ್ದಾರೆ ಅನ್ನುವಂಥ ಒಂದೇ ಒಂದು ಕಾರಣಕ್ಕೆ ಮೂಟೆ ಹೊತ್ಕೊಂಡೋಗಿ ತಂದಿಟ್ರಾಯ್ತು ಅಂತ ಹೇಳಿ ನಾನು ನಿನ್ನ ಎತ್ಕೊಂಡೋದೆ ಅಷ್ಟೇ. ಅದನ್ನೇ ನೆಪ ಮಾಡಿಕೊಂಡು ನೀನು ಹೊಸ ಅವತಾರನ ಆಡಿದೆ. ಜ್ಯೂಸ್ ಕುಡಿಸ್ಕೊಳ್ಳೋದಂತೆ, ಹಣ್ಣು ತಿನ್ನಿಸ್ಕೊಳ್ಳೋದಂತೆ, ಅದಂತೆ ಇದಂತೆ ಅಂತ ಹೇಳಿ ಭದ್ರ ಹೇಳ್ತಾ ಇರ್ತಾನೆ. ಹಾಗಾದರೆ ನನಗೆ ಏನಾದರೂ ನಿಮಗೆ ಸಂಬಂಧ ಇಲ್ವೇ ಅಂತೇಳಿ ವಿದ್ಯೆ ಕೇಳ್ತಾ ಇರ್ತಾಳೆ. ಇವತ್ತಿಗೆ ಮುಗೀತು, ನಿನಗೇನಾದರೂ ನನಗೆ ಸಂಬಂಧ ಇಲ್ಲ ಅಂತ ಅವತ್ತೇ ಹೇಳಿದೆ ಅಲ್ವಾ. ನೀನು ನಡೆದೇ ಇದ್ರು ಅಷ್ಟೇ, ಯಾಕೆ ನೀನು ಸಾಯೋವರೆಗೂ ಇದೇ ವೀಲ್ ಚೇರ್ ಮೇಲೆ ಕೂತ್ಕೊಂಡ್ರು ಕೂಡ ನನಗೆ ಏನೂ ಸಂಬಂಧ ಇಲ್ಲ ಅಂತ ಭದ್ರ ಹೇಳ್ತಾನೆ. ಭದ್ರ ಈ ರೀತಿ ಹೇಳಿ ಆಚೆ ಹೋಗ್ತಾನೆ. ಆಗ ವಿದ್ಯೆ ಇದ್ದು ಬೇಜಾರು ಮಾಡ್ಕೊಂಡು ಕೂತ್ಕೊತಾಳೆ. ಅಷ್ಟರಲ್ಲಿ ಸರು ಬರ್ತಾಳೆ. ಅಕ್ಕ, ಭಾವ ಈ ರೀತಿ ಹೇಳಿದ್ರು ಅಂತ ಹೇಳಿ ನೀನೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಪ್ರೀತಿ ಇರೋ ಕಡೆನೇ ಅಲ್ವೇ ಕೋಪ ಇರೋದು. ಇಲ್ಲ ಅಂತ ಹೇಳಿದ್ರೆ ಒಂದು ವಾರ ನಿನ್ನ ಹೂವ ಎತ್ಕೊಂಡಂಗೆ ಎತ್ಕೊಂಡು ತಿರುಗ್ತಾ ಇದ್ರ. ಭಾವನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಲ್ವಾ. ಅವರು ಏನೇ ತೋರಿದ್ರು ಕೂಡ ಜಾಸ್ತಿನೇ ಇರುತ್ತೆ. ಪ್ರೀತಿನೇ ಆಗ್ಲಿ ಕೋಪನೇ ಆಗ್ಲಿ, ಪ್ರೀತಿನ ಅನುಭವಿಸಿದ ಮೇಲೆ ಕೋಪನು ಬೇಸರ ಇಲ್ದಂಗೆ ಅನುಭವಿಸ್ಬೇಕಲ್ವೇನೆ ಅಕ್ಕ ಅಂತ ಹೇಳಿ ಸರು ಹೇಳ್ತಾ ಇರ್ತಾಳೆ. ಆಗ ವಿದ್ಯಾ ಸರು ಮೇಲೆ ಕೋಪ ಮಾಡ್ಕೊಂಡು ರೇಗಾಡ್ತಾಳೆ. ನಿನಗಿದೆಲ್ಲ ಗೊತ್ತಾಗಲ್ಲ ಕಣೆ, ನೀನು ನಾ ಹೇಳ್ದಷ್ಟು ಕೇಳು, ಹೋಗಿ ನೀರು ತಗೊಂಬ ಅಂತ ಹೇಳಿ ವಿದ್ಯೆ ಸರು ಮೇಲೆ ರೇಗಾಡ್ತಾಳೆ. ಸರು ಇದ್ದು ನಿನಗೆ ಮೂಗಿನ ತುದಿಲೇ ಕೋಪ, ಯಾರು ಹೇಳಿದ್ರು ಕೇಳೋದಿಲ್ಲ ನೀನು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮತ್ತೆ ಪದೇ ವಿದ್ಯೆ ಜೊತೆ ಮಾತಾಡೋಕ್ಕೆ ಹೋಗ್ತಾಳೆ. ಆಗ ವಿದ್ಯೆ ಇದ್ದು, ನೋಡು ನಿನಗೇನು ಗೊತ್ತಾಗಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳಿ ಸರುಗೆ ಹೇಳ್ತಾಳೆ. ಇದ ಶಿವರಾಮೇಗೌಡರು ಮನೆಯವರೆಲ್ಲರೂ ಕೂತಿರ್ತಾರೆ. ಅಷ್ಟರಲ್ಲಿ ನಾಯಕರು ಫೋನ್ ಮಾಡ್ತಾರೆ. ಆಗ ಶಿವರಾಮೇಗೌಡರು ನಾಯಕರ ಜೊತೆ ಮಾತಾಡ್ತಾ ಇರ್ತಾರೆ. ಇಲ್ಲ, ನಿಮ್ಮಿಂದ ತುಂಬಾ ಒಳ್ಳೆ ಹೆಸರು ಬರ್ತಾ ಇದೆ ನಮ್ಮ ರಾಜಕೀಯಕ್ಕೆ. ಇವಾಗ ನೀವು ನಿಮ್ಮ ಸೊಸೆನ ಎಕ್ಸಾಮ್ ಬರ್ಸೋದಕ್ಕೆ ಅಂತ ಹೇಳಿ ಕರ್ಕೊಂಡು ಹೋದ್ರೆ ಅಲ್ವಾ, ಅದರಿಂದ ನಮ್ಮ ಪಕ್ಷಕ್ಕೆ ಒಳ್ಳೆ ಹೆಸರು ಬರ್ತಾ ಇದೆ ಇವಾಗ, ಹಾಗೆ ಹೀಗೆ ಅಂತೇಳಿ ನಾಯಕರು ಹೇಳ್ತಾ ಇರ್ತಾರೆ. ಆಗ ಶಿವರಾಮೇಗೌಡರಿದ್ದು ಇದೆಲ್ಲ ನೀವು ಕೊಟ್ಟಿರುವಂತ ಬೆಂಬಲ ಅಲ್ವೇ, ಹಾಗೆ ಹೀಗೆ ಅಂತ ಹೇಳ್ತಾ ಇರ್ತಾರೆ. ಆಗ ನಾಯಕರಿದ್ದು ಸರಿ ಆಯ್ತು, ಹಾಗಾದ್ರೆ 3 ದಿನ ಕ್ಯಾಂಪ್ ಇದೆ ಅಲ್ವಾ ಕಾಡಲ್ಲಿ, ಅಲ್ಲಿ ಹೋಗಿ ಬಂದ್ಬಿಡಿ ನೀವು ಅಂತ ಹೇಳಿ ಹೇಳ್ತಾರೆ. ಅಯ್ಯೋ, ಅಲ್ಲಿ ನಾವ್ಯಾಕೆ ಹೋಗೋಣ, ಅಲ್ಲಿ ನಮ್ಮ ಪಕ್ಷದವರು ಇರೋದಿಲ್ಲ, ಹಾಗೆ ಅದು ನಮಗೆ ಸಂಬಂಧ ಪಡದೆ ಇರೋ ವಿಚಾರ, ಹಾಗೆ ಹೀಗೆ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ಆಗ ಆ ನಾಯಕರಿದ್ದು ಹೇಳ್ತಾರೆ, ಇಲ್ಲ ನೀವು ಅಲ್ಲಿಗೆ ಹೋದ್ರೆ ಇನ್ನೂ ಒಳ್ಳೆ ಹೆಸರು ಬರುತ್ತೆ, ನೀವು ಹೋಗಲೇಬೇಕು ಅಂತ ಹೇಳಿ ಹೇಳ್ತಾರೆ. ಸರಿ ಆಯ್ತು ನೋಡ್ತೀನಿ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ನಾಯಕರ ಮಾತಿಗೆ ಶಿವರಾಮೇಗೌಡರು ಒಪ್ಕೊಂತಾರೆ. ಅಮ್ಮಮ್ಮ ಮತ್ತೆ ಶಿವರಾಮೇಗೌಡರು ಮನೆಯವರೆಲ್ಲರೂ ಹೋಗೋದು ಅಂತ ಡಿಸೈಡ್ ಆಗುತ್ತೆ. ಅಷ್ಟರಲ್ಲಿ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ವಿನಂತಿ ಇದ್ದು, ಅವ್ವ ನಾವು ಮಾವನ ಜೊತೆಗೆ ಕಾಡಿಗೆ ಹೋಗೋಣ, ಅಲ್ಲಿ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ, 3 ದಿನ ಅಂತೆ ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಮಾತಾಡ್ತೀನಿ ಅಣ್ಣನ ಜೊತೆಗೆ ಅಂತೇಳಿ ವಿನಂತಿ ಮತ್ತು ಸಾವಿತ್ರಿ ಇಬ್ಬರು ಶಿವರಾಮೇಗೌಡರ ಜೊತೆ ಮಾತಾಡ್ತಾರೆ. ನಾವು ಬರ್ತೀವಿ ಅಮ್ಮಮ್ಮ, ನೀನಾದರೂ ಹೇಳು ಮಾವ, ನಾವು ಬರ್ತೀವಿ 3 ದಿನ ನಿಮ್ಮ ಜೊತೆ, ನಮಗೂ ಹೊರಗಡೆ ಹೋದಂಗೆ ಆಗುತ್ತೆ, ಟ್ರಿಪ್ಗೆ ಹೋದಂಗೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರಿ ಆಯಿತು, ಎಲ್ಲರೂ ಹೋಗೋಣ ಅಂತ ಹೇಳಿ ಅಮ್ಮಮ್ಮ ಹೇಳ್ತಾರೆ. ಮೋನ ಕೂಡ ಹೌದು ರೀ, ಮನೆ ಹೆಣ್ಮಕ್ಳೆಲ್ಲ ತುಂಬ ದಿನ ಆಯಿತು ಆಚೆ ಹೋಗದೆ, ಎಲ್ಲರೂ ಒಂದೇ ಸಲ ಹೋಗಿ ಬಂದಂಗೆ ಆಗುತ್ತೆ, ಆಚೆ ಕಡೆ ಎಲ್ಲೂ ಹೋಗಿಲ್ಲ ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು, ಎಲ್ಲರೂ ಹೋಗೋಣ, ಅದಕ್ಕೇನು ವ್ಯವಸ್ಥೆ ಬೇಕು ಎಲ್ಲ ಮಾಡು ಗೋವಿಂದ ಅಂತ ಹೇಳಿ ಶಿವರಾಮೇಗೌಡರು ಹೇಳ್ತಾರೆ. ವಿನಂತಿಗೆ ಖುಷಿಯಾಗಿ ಅಲ್ಲೇ ಕುಣಿತಾ ಇರ್ತಾಳೆ. ಇತ್ತ ಭದ್ರ ಮನೆಗೆ ಬರ್ತಾನೆ. ಸರು ಇದ್ದು, ಭಾವ ಮೆಡಿಕಲ್ ಶಾಪ್ಗೆ ಹೋಗ್ಬೇಕು, ಸ್ವಲ್ಪ ಕರ್ಕೊಂಡು ಹೋಗ್ತೀರಾ ಅಂತ ಹೇಳಿ ಕೇಳ್ತಾಳೆ. ನೋಡು, ಇನ್ನೊಂದ್ಸಲ ನನ್ನ ಭಾವ ಅಂತ ಕರಿಬೇಡ ನೀನು, ನಾನೇ ನಿಮ್ಮ ಮನೆ ಕೆಲಸದವನು ಅಂತ ಅನ್ಕೊಂಡಿದ್ದೀರಾ ಎಲ್ಲ ಕೆಲಸ ಹೇಳೋದಕ್ಕೆ ಅಂತ ಹೇಳಿ ಭದ್ರ ಕೇಳ್ತಾ ಇರ್ತಾಳೆ. ಆಗ ಸರು ಇದ್ದು, ಅಯ್ಯೋ ಭಾವ, ಆ ರೀತಿ ಏನೂ ಇಲ್ಲ, ನೀವು ನನ್ನ ಅಕ್ಕನ ಜೊತೆ ಇದ್ರು ಇಲ್ಲದೆ ಇದ್ರು ನೀವು ನಮ್ಮ ಭಾವನೇ, ನೀವು ನನಗೆ ಹೇಳ್ಬೋದು ಭಾವ ಅಂತ ಕರಿಬೇಡ, ನನಗೂ ನಿನಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು, ಆದರೆ ನನಗೆ ಸಂಬಂಧ ಇದೆ, ನನ್ನ ಅಕ್ಕನ ಗಂಡ ನೀವು, ನನಗೆ ಭಾವ ಅಂತ ಕರೆಯುವಂಥ ಅಧಿಕಾರ ಇದೆ, ಈ ಸಂಬಂಧ ಯಾವತ್ತೂ ಕಡ್ದೋಗೋದಿಲ್ಲ. ಏನೋ ಮೆಡಿಕಲ್ ಶಾಪ್ಗೆ ಹೋಗಬೇಕಾಗಿತ್ತು, ಹೋದ್ಸಲ ಇದೇ ರೀತಿ ನಾನು ತೊಂದರೆಯಲ್ಲಿದ್ದಾಗ ಬಂದು ನೀವು ನನ್ನ ಕಾಪಾಡಿದ್ರಿ, ಯಾಕೆ ಹೇಳಿ, ನಾನು ನಿಮ್ಮ ನಾದಿನಿ ಅಂತ ನಿಮ್ಮ ಮನಸ್ಸಲ್ಲಿ ಇದ್ದಕ್ಕೆ ಅಲ್ವಾ ನನ್ನ ಕಾಪಾಡಿದ್ದು ನೀವು. ಸರಿ ಬಿಡಿ, ನಿಮಗೆ ಏನೋ ಕೆಲಸ ಹೇಳಿದ್ರೆ ನಮ್ಮ ಕೆಲಸ ನಾವೇ ಮಾಡ್ಕೊತೀವಿ ಅಂತ ಹೇಳಿ ಸರು ಇದು ಮೆಡಿಕಲ್ ಶಾಪ್ಗೆ ಹೋಗಬೇಕು ಅಂತೇಳಿ ಹೊರಡ್ತಾಳೆ. ಅಷ್ಟರಲ್ಲಿ ಸರು ಮಾತಾಡಿದ ಮಾತನ್ನೆಲ್ಲ ಕೇಳಿಸ್ಕೊಂಡು ಭದ್ರನ ಮನಸ್ಸು ಕರಗುತ್ತೆ. ಸರು ನಿಂತ್ಕೋ, ಬಾ ಗಾಡಿ ಹತ್ತು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಭದ್ರ ಹೇಳ್ತಾನೆ. ಆಗ ಸರು ಇದ್ದು, ಬೇಡ ಭಾವ ನಾನೇ ಹೋಗಿ ಬರ್ತೀನಿ ಅಂತ ಹೇಳ್ತಾಳೆ. ನೋಡು, ನಾನು ನಿಮ್ಮ ಭಾವ ಕರಿತಾ ಇದ್ದೀನಿ, ಬಂದು ಗಾಡಿ ಹತ್ತು ಅಂತೇಳಿ ಭದ್ರ ಹೇಳ್ತಾನೆ. ಸರಿ ಭಾವ ಅಂತ ಹೇಳಿ ಸರು ಇದ್ದು ಭದ್ರನ ಜೊತೆ ಬೈಕಲ್ಲಿ ಹೋಗ್ತಾಳೆ. ಇತ್ತ ಸಾವಿತ್ರಿ ಮತ್ತೆ ವಿನಂತಿ ಇಬ್ರು ಈಶ್ವರಿ ಮತ್ತೆ ಚಿತ್ರ ಇರುವಂತ ಜಾಗಕ್ಕೆ ಅಂದ್ರೆ ಶೆಡ್ಗೆ ಬರ್ತಾರೆ. ಸಾವಿತ್ರಿ ಇದ್ದು, ಅಯ್ಯೋ ಏನದ್ಕೆ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ಬಿಟ್ಟಿದ್ದೀರಾ, ಇಷ್ಟು ರುಚಿಯಾಗಿ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಂತಾನೆ ನೀವು ಆಚೆ ಬಂದಿರೋ ಹಾಗಿದೆ, ಇಲ್ಲೆಲ್ಲ ಗಮ್ ಅಂತ ಇದೆ, ಅಷ್ಟು ಚೆನ್ನಾಗಿ ಸಾಂಬಾರ್ ಮಾಡಿದ್ದೀರಾ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ. ವಿನಂತಿ ಕೂಡ ಹೌದು, ಇಷ್ಟೆಲ್ಲ ಚೆನ್ನಾಗಿ ಅಡುಗೆ ಮಾಡ್ಕೊಂಡು ತಿನ್ಬೇಕು ಅಂತ ಹೇಳಿ ಆಚೆ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಈಶ್ವರಿ ಇದ್ದು, ನೋಡು, ಏನು ಕೆಲ್ಸಕ್ಕೆ ಬಂದಿದ್ದೀರೋ ಅದನ್ನು ಹೇಳಿಬಿಟ್ಟು ಹೊರಡಿ, ಏನಾದರೂ ಹೇಳೋದಿರಬೇಕು, ಇಲ್ಲ ನಿಮಗೆ ಏನಾದರೂ ಖುಷಿಯಾಗಿರಬೇಕು ಅಲ್ವಾ, ಅದಕ್ಕೋಸ್ಕರ ಅದನ್ನು ಹೇಳಬೇಕು ಅಂತ ಹೇಳಿ ಇಲ್ಲಿಗೆ ಬಂದಿರ್ತೀರಾ, ಅದೇನು ಹೇಳಿಬಿಟ್ಟು ತೊಲಗಿ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ. ನೋಡವ್ವ, ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತು ನಾವು ಎದಕ್ಕೆ ಬಂದಿದ್ದೀವಿ ಅಂತ ಹೇಳಿ, ಹೇಳ್ಬಿಡು ಅಂತ ಹೇಳಿ ವಿನಂತಿ ಹೇಳ್ತಾಳೆ. ಈ ಸಾವಿತ್ರಿ ಇದ್ದು, ಅಯ್ಯೋ ಏನು ಗೊತ್ತಾ, ನಾವು 3 ದಿನ ಮನೇಲಿ ಯಾರೂ ಇರಲ್ಲ, ನಿಮಗೆ ಬೇಕಾದ್ ಮಾಡ್ಕೊಂಡು ನೀವು ಬೇಕಾದ್ ತಿನ್ಕೊಳ್ಳಿ,
ನಾವೆಲ್ಲ ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಹೇಳಿ ಸಾವಿತ್ರಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ವಿನಂತಿ ಇದ್ದು, ಅವ್ವ ಮಾವಯ್ಯ ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ರು ಅಲ್ವಾ, ಅಲ್ಲಿ ಯಾವ ರೀತಿ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಉಣ್ಕೊಂಡು ತಿನ್ಕೊಂಡು ಮಜಾ ಮಾಡ್ಕೊಂಡಿರ್ಬೋದು ನೋಡು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ವಿನಂತಿ ಈ ರೀತಿ ಮಾತಾಡ್ತಾ ಇರೋದನ್ನ ನೋಡಿ ಚಿತ್ರ ಹೊಟ್ಟೆ ಹೊರ್ಕೊತಾ ಇರ್ತಾಳೆ. ಕೊನೆಗೂ ವಿದ್ಯಾ ಅನ್ಕೊಂಡಿರೋ ಹಾಗೆ ಮೆಡಿಕಲ್ ಕ್ಯಾಂಪ್ಗೆ ಕಾಡ್ಗೆ ಹೋಗ್ತಾರೆ. ಕಾಡ್ಗೆ ಹೋದಾಗ ಭದ್ರನ್ಗೆ ಹಳೆ ನೆನಪೆಲ್ಲ ಬರುತ್ತೆ. ಅಂದರೆ ಭದ್ರ ಮತ್ತು ವಿದ್ಯಾ ಕಾಡಲ್ಲಿ ಒಂದು ದಿವಸ ಉಳ್ಕೊಂಡಿದ್ದು, ಅಲ್ಲಿ ಸಿಕ್ಕಾಕೊಂಡಿರೋದು, ಹಾಗೆ ಕಾಡಲ್ಲಿದ್ದಾಗ ಏನೇನೆಲ್ಲ ಆಯಿತು ಅನ್ನೋದು ಭದ್ರನ್ಗೆ ನೆನಪು ಬರುತ್ತೆ. ಆಗ ಭದ್ರ ಇದ್ದು ಈ ಮಗು ಅಂದರೆ ವಿದ್ಯಾ ಹೋಟೆಲ್ದಿರೋ ಮಗು ನಂದೇ ಅನ್ನುವಂಥ ಸತ್ಯ ಭದ್ರನ್ಗೆ ಗೊತ್ತಾಗುತ್ತೆ. ಇವತ್ತಿನ ಸಂಚಿಕೆ ಇಲ್ಲಿಗೆ ಎಂಡ್ ಆಗುತ್ತೆ. ನೋಡೋಣ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಏನಾಗುತ್ತೆ ಅಂತ. ಓಕೆ, ಹಾಗಾದರೆ ನೆಕ್ಸ್ಟ್ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.